ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ವಾಟ್ಸಪ್ ಅಕೌಂಟ್ನ ಹೇಗೆ ನಾವು ಕ್ರಿಯೇಟ್ ಮಾಡೋದು. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಸುಲಭವಾಗಿ ವಾಟ್ಸಪ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವು ವಾಟ್ಸಪ್ನ ಹೇಗೆ ಬಳಸೋದು, ಫೋಟೋ ಹಾಕೋದು, ಮೆಸೇಜ್ ಹಾಕೋದು, ಅಥವಾ ವಾಯ್ಸ್ ಮೆಸೇಜ್ ಹಾಕೋದು, ಅಥವಾ ಲೊಕೇಶನ್ ಹಾಕೋದು, ಅಥವಾ ಸ್ಟೇಟಸ್ ಹಾಕೋದು, ಈ ಥರದ್ದೆಲ್ಲ ನಿಮಗೆ ತುಂಬ ಸುಲಭವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಏನು ಮಾಡ್ಬೇಕಂದ್ರೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮೇಲೆ ಹೋಗಿ ಇಲ್ಲಿ ಮೇಲ್ಗಡೆ ವಾಟ್ಸಪ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವಾಟ್ಸಪ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಂದರೆ ಇಲ್ಲಿ ಮೇಲ್ಗಡೆ ಫಸ್ಟೇ ಬರುತ್ತೆ ನೋಡಿ, ವಾಟ್ಸಪ್ ಮೆಸೇಜ್ ಅಂತ ಹೇಳಿಬಿಟ್ಟು ಬರುತ್ತೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ವಾಟ್ಸಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ಹಾಗಾಗಿ ನನಗೆ ಇಲ್ಲೇ ಓಪನ್ ಅಂತ ಹೇಳ್ಬಿಟ್ಟು ಬಂದಿದೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನಿಮಗೆ ಓಪನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮಗೆ ಓಪನ್ ಅಂತ ಬರ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವೆಲ್ಕಮ್ ಟು ವಾಟ್ಸಪ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಏನಾದರೂ ಇಂಗ್ಲೀಷ್ ಓದಕ್ ಬರೋದಿಲ್ಲ ಅಂದ್ರೆ ಇಲ್ಲಿ ಕನ್ನಡನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕನ್ನಡ, ಹಿಂದಿ ಅಥವಾ ಇಂಗ್ಲೀಷು ಯಾವ್ದಾದ್ರು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು, ನಿಮಗೆ ಲ್ಯಾಂಗ್ವೇಜ್ ಬರೋ ಅಂಥದ್ದು. ನಾನು ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಏನಾದರೂ ಕನ್ನಡ ಬೇಕಂದ್ರೆ ಇಲ್ಲಿ ಕೆಳಗಡೆ ಕನ್ನಡ ಕೂಡ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ಸೊ ನಾನು ಇವಾಗ ಇಂಗ್ಲೀಷಲ್ಲೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಅಲೋ ಕೊಡಬೇಕಾಗುತ್ತೆ. ಕೆಳಗಡೆ ಇಲ್ಲಿ ಅಲೋ ಕೊಟ್ಟಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಫೋನ್ ನಂಬರ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಬೇಕು. ಅಂದ್ರೆ ನೀವು ಇವಾಗ ಯಾವ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾ ಇದ್ರೆ ನೋಡಿ, ಆ ಒಂದು ಮೊಬೈಲ್ ನಂಬರ್ನ ನೀವು ಹಾಕೊಳ್ಳಿ. ನಾನಿವಾಗ ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ತೀನಿ. ಮೊಬೈಲ್ ನಂಬರ್ನ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಕನೆಕ್ಟಿಂಗ್ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ, ಲೋಡಿಂಗ್ ಆಗ್ತಾ ಇರುತ್ತೆ. ಲೋಡಿಂಗ್ ಆದ್ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಮತ್ತೆ ಅಲೋ ಕೊಡಬೇಕಾಗುತ್ತೆ. ನೀವು ಮತ್ತೆ ಒಂದ್ಸಲ ಅಲೋ ಕೊಡಿ. ಇಲ್ಲಿ ನೀವು ಇಮೇಜ್ನ ಅಲೋ ಕೇಳುತ್ತೆ, ಸೊ ಇದನ್ನ ಕೂಡ ನೀವು ಅಲೋ ಕೊಡಿ. ಅಲೋ ಕೊಟ್ಟಿದ್ದಾದ್ಮೇಲೆ ಇಲ್ಲಿ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಸೊ ಲೋಡ್ ಆದ್ಮೇಲೆ ನಿಮಗೆ ಸ್ಕಿಪ್ ಆ್ಯಂಡ್ ಗಿವ್ ಪರ್ಮಿಷನ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇಲ್ಲಿ ಸ್ಕಿಪ್ ಮಾಡಿ ಇದನ್ನ. ಇಲ್ಲಿ ಕೆಳಗಡೆ ಸ್ಕಿಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಕಿಪ್ ರಿಸ್ಟೋರ್ಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನನಗೆ ಲಾಗಿನ್ ಮಾಡೋಕ್ಕೆ OTP ಕೇಳಿಲ್ಲ. ಸೊ ಯಾಕಂದರೆ ನಾನು ಆಲ್ರೆಡಿ ಇದನ್ನು ಲಾಗಿನ್ ಮಾಡ್ಕೊಂಡಿದ್ದೆ, ಹಾಗಾಗಿ ನನಗೆ OTP ಕೇಳಿಲ್ಲ. ನಿಮಗೆ OTP ಕೇಳುತ್ತೆ. ಆ OTPನ ನೀವು ಅಂದರೆ ನಿಮ್ಮ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ವಾಟ್ಸಪ್ಪಲ್ಲಿ ನೀವು ಹಾಕೊಳ್ಬೇಕು. ನಾನು ನಿಮಗೆ ತೋರಿಸ್ತಿದ್ದೆ, ಬಟ್ ಇಲ್ಲಿ ನನಗೆ OTP ಹಾಕೋ ಆಪ್ಷನ್ ಬರಲಿಲ್ಲ. ಹಾಗಾಗಿ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮ್ಮ ಒಂದು ನೇಮ್ನ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ನೇಮ್ನ ಒಂದು ಹಾಕೊಂಡು ಇಲ್ಲಿ ಇಮೋಜಿನ ಯಾವುದಾದ್ರು ಒಂದು ಇಮೋಜಿನ ನೀವು ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ DP ಕಾಣಿಸ್ತಾ ಇದೆ ನೋಡಿ, ಅಂದ್ರೆ ನಮ್ಮ ವಾಟ್ಸಪ್ DP. ಇಲ್ಲಿ ನೀವು ಕ್ಯಾಮ್ರಾ ಐಕನ್ ಕಾಣಿಸ್ತಾ ಇರುತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಗ್ಯಾಲರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕು ನೋಡಿ, ನಿಮ್ಮ ಒಂದು ಪ್ರೊಫೈಲ್ ಅಂದರೆ ನಿಮ್ಮ ವಾಟ್ಸಪ್ DP ಕುಂದ್ರಸೋಕೆ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಫೋಟೋ ಲೋಗೋ ಕಾಣಿಸುತ್ತೆ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇರುತ್ತೆ ನೋಡಿ ಕೆಳಗಡೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲಲ್ಲಿ ಯಾರ ನಂಬರ್ ಸೇವ್ ಇದೆ ನೋಡಿ, ಅವ್ರ ಎಲ್ಲ ನಂಬರ್ಸು ಕೂಡ ಇಲ್ಲಿ ಕೆಳಗಡೆ ನಿಮಗೆ ಶೋ ಆಗ್ತಾ ಇರುತ್ತೆ. ನೀವು ಯಾರಿಗಾದ್ರೂ ನೀವು ಮೆಸೇಜ್ ಮಾಡ್ಬೇಕು ಅಂದ್ರೆ ಅವರ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಥವಾ ಇಲ್ಲಿ ಮೇಲ್ಗಡೆ ನೀವು ಸರ್ಚ್ ಆಪ್ಷನ್ ಕೂಡ ಇರುತ್ತೆ. ಮೇಲ್ಗಡೆ ನೀವು ನಂಬರ್ ಸೇವ್ ಮಾಡಿರುವಂತ ನೇಮ್ನ ನೀವು ಸರ್ಚ್ ಮಾಡಿದರೆ ಅಂದ್ರೆ ಅದು ನಿಮಗೆ ಇಲ್ಲಿ ಮೇಲ್ಗಡೆ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಸರ್ಚ್ ಮಾಡ್ತೀನಿ ಒಂದು ನೇಮ್ನ. ಸರ್ಚ್ ಮಾಡಿದ್ರೆ ಅಂದರೆ ಅದು ಅಕೌಂಟ್ ಮೇಲ್ಗಡೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಬಂತು ನೋಡಿ, ಈ ಥರ ಬರುತ್ತೆ. ನೀವು ಇಲ್ಲಿ ಮೆಸೇಜನ್ನು ಹಾಕೋದು ಯಾವ ರೀತಿ ಅಂದರೆ ಇಲ್ಲಿ ಹಾಯ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸೆಂಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಹಾಗೆ ನೀವು ಇವ್ರಿಗೇನಾದರೂ ಫೋಟೋ ಹಾಕಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಜಿಲೇಬಿ ಥರ ಒಂದು ಮಾರ್ಕ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಫೋಟೋಸ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅಂದರೆ ಗ್ಯಾಲರೀಸ್ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಡಾಕ್ಯುಮೆಂಟ್ ಏನಾದರೂ ಹಾಕೋದಿತ್ತಂದ್ರೆ ಅಂದರೆ ಡಾಕ್ಯುಮೆಂಟ್ ಏನಾದರೂ ಅವ್ರು ಶೇರ್ ಮಾಡೋದಿತ್ತಂದ್ರೆ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಬರುತ್ತೆ. ಹಾಗೆ ನೀವೇನಾದರೂ ಲೊಕೇಶನ್ ಹಾಕೊಳ್ಬೇಕಂದ್ರೆ ಇಲ್ಲಿ ಲೊಕೇಶನ್ ಆಪ್ಷನ್ ಕಾಣಿಸುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಲೊಕೇಶನ್ನ ಹಾಕೊಳ್ಬೋದು. ಸೊ ಇನ್ನು ಮತ್ತೆ ಲಾಸ್ಟ್ ಒಂದು ಏನು ಅಂದರೆ ನೀವು ಸ್ಟೇಟಸ್ನ ಯಾವ ರೀತಿ ಹಾಕೋದು. ಇಲ್ಲಿ ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು
ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಯಾವ್ದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ತರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ, ಅಂದ್ರೆ ಬಾಣದ ಮಾರ್ಕ್ ತರ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಒಂದು ವಾಟ್ಸಪ್ಗೆ ಈ ಒಂದು ಸ್ಟೇಟಸ್ ಕುಂದಿರುತ್ತೆ. ಸೊ ಈ ತರ ನೀವು ವಾಟ್ಸಪ್ ನ ತುಂಬಾ ಸುಲಭವಾಗಿ ನೀವು ಬಳಸಬಹುದು. ಸೊ ಇದ್ರಲ್ಲಿ ಏನ್ ಕಷ್ಟ ಇರೋದಿಲ್ಲ, ನೀವು ದಿನ ಹೆಂಗೆ ಯೂಸ್ ಮಾಡ್ಕೊಂಡು ಹೋಗ್ತೀರಾ ಅದೇ ತರ ನೀವು ಇದಕ್ಕೆ ಕಂಫರ್ಟ್ ಆಗಿಬಿಡ್ತೀರಾ. ಅಂದ್ರೆ ಯಾವ ರೀತಿ ಏನ್ ಮಾಡ್ಬೇಕು, ಎಲ್ಲಿ ಯಾವ ತರ ಎಲ್ಲದೂ ಕೂಡ ನಿಮ್ಗೆ ತುಂಬಾ ಸುಲಭವಾಗಿ ಇದರಲ್ಲಿ ತಿಳಿತಾ ಹೋಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.